ಜಗಳ ಮಾಡೋದನ್ನ ನಿಮ್ದು ಧರ್ಮ. ದಾಂಪತ್ಯ ಜೀವನದಲ್ಲಿ ಜಗಳ ಅನ್ನೋದು ಇದ್ದೇ ಇರುತ್ತೆ. ನೀವು ಯಾವತ್ತೂ ಸುಳ್ಳು ಹೇಳ್ಬೇಡ್ರಿ ಮಕ್ಕಳಿಗೆ ಸುಳ್ಳು ಹೇಳ್ಬೇಡ್ರಿ. ಜಗಳ ಆಡಿದ್ಮೇಲೆ ನೀವು ಅವರೆದುರಿಗೇನೆ ನೀವು ಮತ್ತೆ ಪ್ರೀತಿ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಎಷ್ಟೇ ಒಂದು ವೈರತ್ವ ಇರಲಿ, ನಿಮ್ಮಲ್ಲಿ ಎಷ್ಟೇ ದ್ವೇಷ ಇರಲಿ, ನೀವು ಜಗಳ ಅಂತೂ ಗಂಡ ಹೆಂಡತಿ ಅಂದಮೇಲೆ ಜಗಳ ಇದ್ದೇ ಇರ್ತದೆ. ಅದನ್ನ ಬಿಟ್ಬಿಟ್ಟು ಮಕ್ಕಳೆದುರಿಗೆ ನೀವು ಅವ್ರಿಗೆ ಜಗಳ ಆಡೋದು ಗೊತ್ತಿರಬೇಕು. ಜಗಳ ಆಡಿದ್ಮೇಲೆ ನಮ್ಮ ತಂದೆ ತಾಯಿ ಯಾವ ಥರ ಒಂದಾಗ್ತಾ ಇದ್ರು ಅನ್ನೋದು ಗೊತ್ತಾಗಬೇಕು. ಈಗ ನಮ್ಮ ಜನಾಂಗಕ್ಕೆ ಏನಾಗಿದೆ, ನಮ್ಮ ಈಗ ಯುವ ಜನರಿಗೆ ಏನಾಗಿದೆ ಪ್ರಾಬ್ಲಮ್ ಅಂದರೆ, ಬರೀ ಜಗಳ ಮಾಡೋದು ನಮಗೆ ಗೊತ್ತಿದೆ. ಜಗಳ ಆದ ತಕ್ಷಣ ಡೈವರ್ಸಿಗೆ ಹೋಗ್ತೀವಿ. 6 ತಿಂಗಳ ಆಗಿರಲ್ಲ ಮದುವೆಗಳಾಗ್ಬಿಟ್ಟು. ಇದನ್ನು ಯಾವುದೇ ಕಾಲೇಜ್ಗಳಲ್ಲಿ ನಮಗೆ ಹೇಳ್ಕೊಟ್ಟಿಲ್ಲ, ಅಥವಾ ಮನೆಗಳಲ್ಲಿ ಕೂಡ ನಮಗೆ ಹೇಳ್ಕೊಟ್ಟಿಲ್ಲ. ಮನೆಗಳಲ್ಲಿ ನಮ್ಮ ತಂದೆ ತಾಯಿ ಜೊತೆ ಇರೋದನ್ನ ಅವಕಾಶನೇ ಮಾಡ್ಕೊಟ್ಟಿಲ್ಲ ನಮಗೆ. ಸೊ ಈ ಥರ ಬೆಳೆಸ್ಬಿಟ್ಟು ನಾವು ಸಮಾಜದಲ್ಲಿ ಹಿಂಗೆ ಕೊಲೆ ಆಗ್ತಾ ಇದ್ದಾವೆ, ಹಂಗೆ ಕೊಲೆ ಆಗ್ತಾ ಇದ್ದಾವೆ, ಅಲ್ಲಿ ಕೊಲೆ ಆಗ್ತಾ ಇದ್ದಾವೆ, ಇವ್ರು ಕೊಲೆ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಹೆಂಗಾಗುತ್ತೆ? ಅದಕ್ಕಾಗಿ ನಾನು ಇದು ಪೇರೆಂಟ್ಸ್ ಮೀಟ್ ಯಾಕೆ ಇಟ್ಟಿದ್ದೆ ಅಂತ ಹೇಳಿದ್ರೆ, ಈವನ್ ಭಾಳ ಸಾರಿ ನಮಗೆ ಏಮ್ ಅಂದರೆ ಏನು ಅದು ಗೊತ್ತಿಲ್ಲ. ಒಂದು ಆಂಬಿಷನ್ ಇರಬೇಕು ಮೈಂಡಲ್ಲಿ. ಅರ್ಥನೇ ಅರ್ಥನೇ ಆಂಬಿಷನ್ ಇನ್ ಮೈಂಡ್. ಈಗ ಮೈಂಡಿಗೆ ನಮಗೆ ಮೈಂಡ್ ಅನ್ನೋದೇನು ಗೊತ್ತೇ ಇಲ್ಲ. ಅವ್ರಿಗೇನೋ ಒಂದು ರೋಬೋಟ್ ಮಾಡ್ಬಿಟ್ಟಿದ್ವಿ. ಅವ್ರಿಗೆ ಯೂನಿಫಾರ್ಮ್ ಹಾಕೋದು, ಒಂದು ಬ್ಯಾಗಲ್ಲಿ ಒಂದು ಬಿಸ್ಕೆಟು, ಒಂದು 4 ಬಿಸ್ಕೆಟು. ಆಮೇಲೆ ನಾವೀಗ ನಮ್ಮ ಸ್ಕೂಲಲ್ಲಿ ನೋಡ್ತಾ ಇದ್ದೀನಿ, ಭಾಳ ಜನ ಪೇರೆಂಟ್ಸು ಬಿಸ್ಕೆಟ್ಸ್, ಆಮೇಲೆ ಈ ಥರ ಯಾವ ಮ್ಯಾಗಿ, ನೂಡಲ್ಸ್ ಇಂಥವನ್ನ ಹಾಕಿ ಕಳಿಸ್ತಾ ಇದ್ದೀವಿ. ದಯವಿಟ್ಟು ಆ ಥರ ಕಳಿಸ್ಬೇಡ್ರಿ. ನೀವು ನಿಮ್ಮ ಮಕ್ಕಳಿಗೇನೆ ನೀವು ಪ್ರೀತಿಯಿಂದ ಏನಾದರೂ ತಿನ್ನೋದನ್ನ ಅಭ್ಯಾಸ ಮಾಡದೇ ಇದ್ರೆ ಅವ್ರು ಎಲ್ಲಿ ಕಲಿಬೇಕು? ಅವರೆಲ್ಲ ಹೋಗಿ ಎಗ್ ರೈಸ್, ಯಾವುದೋ ಒಂದು ಗೋಬಿ ಮಂಚೂರಿ, ಯಾವುದೋ ಒಂದು ಕಬಾಬು, ಇಂಥದನ್ನ ತಿಂದುಬಿಟ್ಟು ಭಾಳ ಆರೋಗ್ಯ ಕೆಡಿಸ್ಕೊಳ್ತಾ ಇದೆ. ಈಗ ನಿಮಗೆ ಗೊತ್ತಿದ್ದೇನೋ ಇಲ್ಲೋ, ನೀವು ನೋಡಿದಿರೋ ಇಲ್ಲೋ, ಪ್ರತಿ 3 ಮಕ್ಕಳಲ್ಲಿ ಒಬ್ಬ ಹುಡುಗಿ ಆಗಲಿ ಅಥವಾ ಹುಡುಗ ಆಗಲಿ ಅಬ್ನಾರ್ಮಲ್ ಆಗಿ ಡೆವಲಪ್ ಆಗಿಬಿಟ್ಟು ದಪ್ಪವಾಗಿದ್ದಾರೆ ಹುಡುಗ. ಯಾಕೆ? ಎಲ್ಲರೂ ಅಜಿನೋಮೋಟೋ ಭಾಳ ತಿಂತಾ ಇದ್ದಾರೆ. ಅಜಿನೋಮೋಟೋ ಭಾಳ ತಿಂತಾ ಇದೆ. ಈಗ ಅದು ತಿನ್ನೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಬರ್ತಾ ಇದೆ, ಶುಗರ್ ಜಾಸ್ತಿ ಆಗಿದೆ. ಎಕ್ಸಸೈಸಿಂದ ಬರೀ 12 ತಾಸು, ಮೊನ್ನೆ ಒಂದು ಸರ್ವೆ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಮನುಷ್ಯ ಈಗ ಆನ್ ಆ್ಯಂಡ್ ಅವರೇಜ್ ಹುಟ್ಟಿದ ಮಗುವಿಂದ ಹಿಡಿದು 70 ವರ್ಷದ ಮನುಷ್ಯ ಕೂಡ ದಿನದಲ್ಲಿ 4 ರಿಂದ 6 ಗಂಟೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. 4 ರಿಂದ 6 ಗಂಟೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ನೀವು ಇದರಿಂದ ಕಣ್ಣಿನ ಆರೋಗ್ಯ ಹೋಗುತ್ತೆ, ನಿಮ್ದು ಯೋಚನಾ ಶಕ್ತಿ ಹೋಗ್ಬಿಡ್ತದೆ, ನೀವು ಬೆಳವಣಿಗೆ ಕುಂಠಿತ ಆಗುತ್ತೆ, ಎಕ್ಸಸೈಸ್ ಇರಲ್ಲ, ನಿಮಗೆ ನಿದ್ದೆ ಬರಲ್ಲ, ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಇದೆಲ್ಲ ನಾವು ನಮ್ಮ ಮಕ್ಕಳಿಗೆ ಏನು ಕಲಿಸ್ತಾ ಇದ್ದೀವಿ? ನಾವೇ ಬಿಡ್ತಾ ಇಲ್ಲ. ಅವ್ರಿಗೆ ನನಗೆ ಮೊಬೈಲ್ ಮುಟ್ಬೇಡ, ಮೊಬೈಲಲ್ಲಿ ಆಡಬೇಡ ಅಂತ ಹೇಳಿದ್ರೆ ಅವ್ರು ಆಡಲ್ಲ. ಆಮೇಲೆ ಈಗ ಹಠ ಮಾಡ್ತಾರೆ ಅಂತೇಳಿ ಏನು ಮಾಡ್ತೀರಿ, ಮೊಬೈಲ್ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ನೀವು ಅಲ್ಲಿ ಬೇರೆ ಸೀರಿಯಲ್ ನೋಡ್ತಾ ಕೂತಿರ್ತೀರಿ. ಈಗ ಅವ್ರಿಗೆ ಈಗಿಂದಲೇ ನೀವು ಕಣ್ಣನ್ನ ಕಳೆದು ಬಿಟ್ರೆ ಅವ್ರು ಮುಂದೆ ಪ್ರಪಂಚ ಏನು ನೋಡ್ತಾರೆ? ಸೊ ನೀವು ಮೊದಲು ಮಕ್ಕಳು ಬಂದ ತಕ್ಷಣನೇ ನೀವು ಮೊದಲು ಮೊಬೈಲ್ನ ಇಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈಗ ನಾನು ಭಾಳ ಗರ್ವದಿಂದ ಹೇಳ್ತಾ ಇದ್ದೀನಿ. ನನ್ನ 2 ಮಕ್ಕಳಿಗೆ ನಾನು ಬೆಳೆಸಿರೋದ ರೀತಿ ನೋಡಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ನನಗೆ, ನೀನು ಹುಚ್ಚ, ನೀನು ಅವ್ರಿಗೆ ಸರಿಯಾಗಿ ಬೆಳೆಸ್ತಾ ಇಲ್ಲ. ನಾನೀಗ ಪ್ರೌಡಾಗಿ ಹೇಳ್ತೀನಿ, ನನ್ನ ಮಕ್ಕಳಿಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ಪಾತ್ರೆ ತೊಳ್ಕೊಳಕ್ಕೆ ಬರುತ್ತೆ, ಚೆನ್ನಾಗಿ ಓದ್ತಾರೆ. ನೀವು ನಮ್ಮ ಮನೇಲಿ ಬೇಕಾದ್ರೆ ನಿಮಗೆ ಯಾವಾಗ ಈಗಾದರೂ ಓದ್ತಾ ನೀವು ನೋಡ್ಕೊಂಡು ಹೋಗ್ರಿ. ನಮ್ಮ ಮನೇಲಿ 2 ಸಿಗೋದು, ಒಂದು ಬುಕ್ಸು, ಇನ್ನೂ ಒಂದು ಬಂದ್ಬಿಟ್ಟು ಫುಡ್ ಐಟಮ್ಸ್. ಏನು ನಮಗೆ ನ್ಯಾಚುರಲ್ ಆಗಿ ಫುಡ್ ಸಿಗುತ್ತೆ ಅದು ಬಿಟ್ಟರೆ ಬೇರೆ ನಮ್ಮದು ಜಂಕ್ ಫುಡ್ಸ್ ನಮ್ಮ ಮನೇಲಿ ಯಾವುದೂ ಸಿಗಲ್ಲ. ಇವನ್ ನಾನು ಕೂಡ ಒಳ್ಳೆ ಅಡುಗೆ ಭಟ್ಟ. ಸೊ ಇಷ್ಟೆಲ್ಲ ಇದ್ದಾಗ ಈಗ ನಾವು ಇಷ್ಟೆಲ್ಲ ಮಾಡ್ಬೋದು ಅಂದಾಗ ನಾವು ನಮಗಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಒಂದು ಮನೆ ನಾವು ಸುಧಾರಣೆ ಮಾಡ್ಕೊಂಡ್ರೆ ಸಮಾಜ ಆಟೋಮೆಟಿಕ್ ಆಗಿ ಸುಧಾರಣೆ ಆಗೇ. ಸೊ ಯಾವತ್ತೇ ಆಗಲಿ ನಾವು ನಮ್ಮ ಮಕ್ಕಳು ಬೆಳೆಸೋದನ್ನ ಬರೀ ನಾವು ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಕೊಟ್ಬಿಟ್ಟು, ಅವರಿಗೆ ಒಳ್ಳೆ ಬಟ್ಟೆ ಕೊಟ್ಟು, ದೊಡ್ಡ ಸ್ಕೂಲ್ಗಳಲ್ಲಿ ಓದಿಸಿ ಅವರಿಗೆ ಪ್ರಜೆಗಳಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಭಾಳ ಒಂದು ಡ್ರಾಸ್ಟಿಕ್ ಆಗಿ ಈಗ ನಿಮಗೆ ಅದು ಕಾಣ್ತಾ ಇದೆ. ಯಾರೇ ಆಗಲಿ, ಈಗ ಮೊನ್ನೆ ಕೂಡ 23 ವರ್ಷದ ಹುಡುಗ ನಮ್ಮ ಟ್ರೈನಲ್ಲಿ ಯಾವುದು ಟಿಕೆಟ್ ಕೇಳಕ್ಕೆ ಹೋಗಿದ್ದ ಟಿ.ಟಿ. ಅವನಿಗೆ ನಿರ್ದಯವಾಗಿ ಮಾಡ್ಬಿಟ್ಟ. ಈಗ ಇದೇ ನೇಹ ಮರ್ಡರ್ ಆದಾಗ ಅದೆಲ್ಲ ಹುಡುಗರಿದ್ರು, ಎಲ್ಲ ಕಾಲೇಜಲ್ಲೇ ಹುಡುಗರು ಸುತ್ತಾಡ್ತಾ ಇದ್ದಾರೆ, ಯಾರು ಕೂಡ ಉಳಿಸಲಿಲ್ಲ ಹುಡುಗಿ. ಆಮೇಲೆ ನಾವು ಎಷ್ಟು ಜನ ನಮ್ಮ ಹೆಣ್ಣುಗಳಿಗೆ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಬರೀ ಎದುರಿಸೇ ಕಳಿಸ್ತಾ ಇದ್ದೀವಿ. ಅವ್ರಿಗೆ ಅವ್ರ ಹತ್ರ ಇರೋ ವೆಪನ್ಸ್ಗಳ ಬಗ್ಗೆ ಯಾರಾದರೂ ಹೇಳಿದ್ದೀರಾ?
ಈಗ ನೋಡ್ರಿ, ನಾನಾದರೂ ಕೂಡ ಈ ಪೆನ್ ಇಟ್ಟಿದ್ದೀನಲ್ಲ, ಈ ಪೆನ್ ಬೆಲೆ 500 ರೂಪಾಯಿ. ಇದನ್ನ ನಾನು ಸುಮ್ಮನೆ ಇಟ್ಟಿಲ್ಲ, ಇದನ್ನ ನನಗೆ ಬೇಕಾದಾಗ ನಾನು ಇದನ್ನ ವೆಪನ್ ಆಗಿ ಉಪಯೋಗಿಸ್ಕೋಬಲ್ಲ. ಜಸ್ಟ್ ಇದನ್ನ ತಗೊಂಡು ನಾನು ಎಲ್ಲಿ ಬೇಕಲ್ಲಿ ನಾನು ಚುಚ್ಚಿದೆ ಅಂತ ಹೇಳಿದ್ರೆ ಆ ಮನುಷ್ಯ ಸಾಯ್ತಾನ. ಅಟ್ಯಾಕ್ ಮಾಡಕ್ ಬಂದವನಿಗೆ ನೀವು ಸರೆಂಡರ್ ಆಗೋದು ಒಳ್ಳೇದ, ಅಥವಾ ಅಟ್ಯಾಕ್ ಮಾಡಕ್ ಬಂದವನಿಗೆ ಡಿಫೆನ್ಸ್ ಹೆಂಗ್ ಮಾಡ್ಕೋಬೇಕು ಅಂತ ಹೇಳ್ಕೊಡೋದು ಒಳ್ಳೇದ? ಎಷ್ಟು ಜನ ಪೇರೆಂಟ್ಸ್ ಹೇಳ್ಕೊಡ್ತಾ ಇದೀವಿ ನಾವು? ಅವ್ರಿಗೆ ನಾವು ಡಿಫೆನ್ಸ್ ಮಾಡ್ಕೊಳ್ಳೋದು ಹೇಳ್ಕೊಡಲ್ಲ, ಬರೀ ಎದುರಿಸ್ತಾ ಇದ್ರೆ ನಾವು ನಮ್ಮ ಸಮಾಜ ಹೆಂಗ್ ಕಟ್ತೀವಿ ನಾವು? ಮೊನ್ನೆ ಬಾಂಬೆಯಲ್ಲಿ ಕೂಡ 20 ವರ್ಷದ ಒಬ್ಬ ಹುಡುಗಿಗೆ ನಡು ರೋಡಲ್ಲಿ 12-12:30 ಟೈಮಲ್ಲಿ ಒಬ್ಬ ಬಂದು ಪಂಚರ್ ಆಗ್ತಕ್ಕಂಥ ಒಂದು ವೆಪನ್ ತಗೊಂಡು ಮರ್ಡರ್ ಮಾಡಿದ್ರು. ಆ ಟೈಮಲ್ಲಿ ಕೂಡ ಬಹಳಷ್ಟು ಜನ ಇದ್ರು. ಅಂದ್ರೆ ನಮಗೆ ಏನಾಗಿದೆ, ಬರೇ ನೋಡೋದು ಅಭ್ಯಾಸ ಆಗೋಗ್ಬಿಟ್ಟಿದೆ. ನಾವು ಹೆಂಗೆ ಉಳಿಬೇಕು ಅಥವಾ ನಾವು ಹೆಂಗೆ ಉಳ್ಕೋಬೇಕು ಅನ್ನೋದನ್ನ ಯಾರು ನಮಗೆ ಹೇಳ್ಕೊಡ್ತಾ ಇಲ್ಲ. ಬರೇ ನಮಗೆ ಹೇಳ್ಕೊಡ್ತಾರೆ, ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತ. ಸೊ ಆ ಥರದ ಶಿಕ್ಷಣ ಕೊಟ್ಟರೆ ಹುಡುಗರು ಬೆಳೀತಾರ? ಇವರು ಕೂಡ ಅದೇ ಥರ ತಯಾರಾಗ್ತಾರೆ. ಈಗ ಅವ್ರಿಗೆ ಬರೀ ನೋಡೋದು ಗೊತ್ತಿರ್ತದೆ. ಅದಕ್ಕೆ ಮೇನ್ ಒಳ್ಳೆ ಉದಾಹರಣೆ ಏನಂತ ಹೇಳಿದ್ರೆ, ನೀವು ಸೀರಿಯಲ್ಗಳಲ್ಲಿ ಅಥವಾ ಪಿಕ್ಚರ್ಗಳಲ್ಲಿ ನೋಡಿರ್ಬೋದು. ಯಾರದೇ ಆದರೆ ಮರ್ಡರ್ ಆದ ತಕ್ಷಣ ಅವ್ನು ಮತ್ತೆ ಎದ್ದು ಹೋಗ್ತಾ ಇರ್ತಾನೆ, ಅಥವಾ ಯಾರಿಗಾದ್ರೂ ಹೊಡೆದ ಮೇಲೆ ಅವ್ನು ಮತ್ತೆ ಎದ್ದು ಹೋಗ್ತಾ ಇರ್ತಾನೆ. ಸೊ ಅದೇ ಇವ್ರ ತಲೆಯಲ್ಲಿ ಪ್ರಿಂಟ್ ಆಗಿರುತ್ತೆ, ಓ ಅವ್ನು ಬಿದ್ದು ಮತ್ತೆ ಎದ್ದೇಳ್ತಾನೆ ಅಂತ. ಸಾಯೋದಂದ್ರೆ ಏನು ಅಂತ ಗೊತ್ತಿರಲ್ಲ ಅವರಿಗೆ. ನೀವು ಇಂಥದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಮೊಬೈಲ್ ನೋಡೋದನ್ನ ಅವಾಯ್ಡ್ ಮಾಡ್ರಿ. ಅವ್ರಿಗೆ ಫಸ್ಟ್ ಟೈಮ್ ಕೊಡೋದು ಅಭ್ಯಾಸ ಮಾಡ್ಕೊಳ್ರಿ. ಅವ್ರು ಕಲಿತಾರೋ ಬೀಳ್ತಾರೋ ಅದು ದೇವ್ರಿಗೆ ಬಿಟ್ಟಿದ್ದು. ಹುಟ್ಟಿಸಿದ ದೇವರೇನು ಹುಲ್ಲು ಮೇಯಿಸಂಗಿಲ್ಲ ನಮಗೆ. ನಮಗೂ ಅನ್ನ ರೊಟ್ಟಿನೇ ಮೇಯಿಸ್ತಾನೆ, ಅಂಬಾನಿ ಮಗನಿಗೂ ಅನ್ನ ರೊಟ್ಟಿನೇ ಮೇಯಿಸ್ತಾನೆ. ಇನ್ನು ಅವನಿಗೆ ಬಾಯಿ ಇರಲ್ಲ, ಬಟ್ ನಾವು ಬೇಕಾಗಿದ್ದನ್ನ ತಿನ್ಬೋದು. ನಮ್ಮ ಧರ್ಮದಲ್ಲಿ ಒಂದು ವಾಕ್ಯ ಹೇಳ್ತಾರೆ, ನಮ್ಮ ಪೈಗಂಬರ್, ನೀನು ದೇವರಲ್ಲಿ ಬೇಡಿಕೊಳ್ಳೋದಿದ್ದರೆ ಒಂದೇ ಬೇಡಿಕೊಳ್ಳಬೇಕಂತ. ಏನಂತ? ನಮ್ಮ ಆರೋಗ್ಯವನ್ನು ಬೇಡ್ಕೋಬೇಕು. ಆರೋಗ್ಯ ಇದ್ದರೆ ಮಹಾಭಾಗ್ಯ. ಅದೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ಈಗ ಎಲ್ಲರಿಗೂ ಯಾರಿಗಾದ್ರೂ ತಗೊಳ್ರಿ, ಬರೀ ಡಯಾಬಿಟಿಕ್ಕು, ಶುಗರ್, BP, ನಾನು ಉಪ್ಪು ತಿನ್ನಂಗಿಲ್ಲ, ನಾನು ಸ್ವೀಟ್ ತಿನ್ನಂಗಿಲ್ಲ, ಇದು ಬಿಟ್ಟರೆ ಬೇರೆ ಏನಾದರೂ ಕಲಿಸ್ತಾ ಇದ್ದೀವಿ ನಾವು. ಸೊ ಅದಕ್ಕಾಗಿ ನಾನು ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಮಕ್ಕಳನ್ನ ಮಕ್ಕಳ ಥರ ಬೆಳೆಸ್ರಿ. ಮಕ್ಕಳನ್ನ ದೊಡ್ಡವ್ರ ಥರ ಬೆಳೆಸಕ್ಕೆ ಹೋಗ್ಬೇಡ್ರಿ. ಅವ್ರು ಏನು ಉಟ್ಕೊಳ್ತಾರೋ ಅವನ್ನ ಉಡಿಸ್ರಿ. ಅವ್ರು ಏನು ತಿಂತಾರೋ ಅವ್ರಿಗೆ ತಂದು ಇಡ್ರಿ. ಅವ್ರ ಜೊತೆಗೆ ನೀವು ತಿನ್ನೋದು ಅಭ್ಯಾಸ ಮಾಡ್ಕೊಳ್ರಿ. ನಿಮ್ಮ ಆರೋಗ್ಯನೂ ಚೆನ್ನಾಗಾಗುತ್ತೆ. ನೀವು 40 ರೂಪಾಯಿ ಕೊಟ್ಟು ಒಂದು ಡಜನ್ ಬಾಳೆಹಣ್ಣು ತಂದು ಮನೆಯಲ್ಲಿ ಇಡೋದು ಒಳ್ಳೇದಾ, ಅಥವಾ 50 ರೂಪಾಯಿ ಕೊಟ್ಟು ಕ್ಯಾಡ್ಬರಿ ಚಾಕ್ಲೇಟ್ ತಂದ ಕೆಮಿಕಲ್ ಇರೋದು ತಂದು ಇಡೋದು ಒಳ್ಳೇದಾ? ನೀವು 20 ರೂಪಾಯಿ ಕೊಟ್ಟು ಅರ್ಧ ಕೆಜಿ ಸೌತೆಕಾಯಿ ತಂದು ಮನೆಗೆ ಇಡೋದು ಒಳ್ಳೇದಾ, ಅಥವಾ 20 ರೂಪಾಯಿ ಕೊಟ್ಟು ಒಂದು ಚಿಪ್ಸ್ ಪಾಕೆಟ್ ತಂದು ನಿಮ್ಮ ಮಕ್ಕಳನ್ನ ತಿನ್ನಿಸಿ ಆರೋಗ್ಯ ಕೆಡಿಸೋದು ಒಳ್ಳೇದಾ? ಇದನ್ನ ನೀವೇ ಯೋಚನೆ ಮಾಡಿ, ನೀವೇ ಇದನ್ನ ಮಾಡ್ರಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳ್ತಿದ್ದೀನಿ, ಈಗ ಯಾವುದೇ ಓದು ಬರಹ ನಿಮಗೆ ಉಪಯೋಗಕ್ಕೆ ಬರುವುದಿಲ್ಲ. ಇದನ್ನು ನೀವು ಬೇಕಾದ್ರೆ ನಾನು ಬರೆದು ಕೊಡುತ್ತೇನೆ. ಎಷ್ಟು ಜನ ಸೈನ್ ಮಾಡಿದಿರಿ? ನೆನಪು ಮಾಡಿ ಹೇಳ್ರಿ, ಕೈ ಎತ್ತಿ. ಸಿಗ್ನೇಚರ್ ಯಾವ್ದು ಈಗ ನಡೀತಾ ಇದೆ? ಸಿಗ್ನೇಚರ್ ಯಾವ್ದು ನಡೀತಾ ಇದೆ ಹೇಳ್ರಿ. ಈಗ ನೀವು ಎಲ್ಲ ಜಾಬ್ ಮಾಡ್ತಾ ಇದ್ದೀರಲ್ಲ, ಏನ್ ಮೇಡಮ್? ಈ ಥಂಬ್ ಸಿಗ್ನೇಚರ್. ಮೊದಲೆಲ್ಲ ಏನ್ ಹೇಳ್ತಿದ್ರು, ಹೆಬ್ಬಟ್ಟು ಇರೋರಿಗೆ ಅವಿದ್ಯಾವಂತ ಅಂತಿದ್ರು. ಈಗ ನಾವೆಲ್ಲ ವಿದ್ಯಾವಂತರು, ಮತ್ತೆ ನಾವು ಹೆಬ್ಬಟ್ಟಿಗೆ ಬಂದಿದ್ದೀವಿ. ಈ ಹೊಸ ಸಿಗ್ನೇಚರ್ ಇನ್ನೊಂದು ಏನ್ ನಡೀತಾ ಇದೆ ಗೊತ್ತಾ? ಪ್ರತಿಯೊಂದಕ್ಕೂ OTP ಬರ್ತಾ ಇದೆ. ನಿಮ್ಮ OTPನೇ ಅದು ಸಿಗ್ನೇಚರ್. ನಿಮ್ಮ ಸಿಗ್ನೇಚರ್ ವ್ಯಾಲ್ಯೂ ಇಲ್ಲ. ಆಮೇಲೆ ಲೇಟೆಸ್ಟ್ ಒಂದು ಡೆವಲಪ್ಮೆಂಟ್, ಈಗ ಮೊನ್ನೆ ಒಂದು ತಿಂಗಳದಿಂದ ಯಾರಾದ್ರೂ ಅಬ್ಸರ್ವ್ ಮಾಡಿದಿರೋ ಇಲ್ಲ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಮ ಯೂಟ್ಯೂಬ್ ಅಲ್ಲಿ, ನಿಮ್ಮ ಮೊಬೈಲ್ ಅಲ್ಲಿ ಆಲ್ರೆಡಿ ಆಂಡ್ರಾಯ್ಡ್ ಮುಖಾಂತರ ಕೊಟ್ಬಿಟ್ಟಿದ್ದಾರೆ. ಈಗ ನೀವು ಬೇಕಾದ್ರೆ ಟೆಸ್ಟ್ ಮಾಡ್ರಿ. ನೀವು ಒಂದು ಗೂಗಲ್ ಮೊಬೈಲು ಅಥವಾ ಐಫೋನು ಅಥವಾ ಯಾವುದಾದ್ರೂ ಆಂಡ್ರಾಯ್ಡ್ ಫೋನಲ್ಲಿ ಯೂಟ್ಯೂಬ್ ಅಲ್ಲಿ ನೀವು ಏನಾದರೂ ಕೇಳಿದ್ರೆ ಅದು ನಿಮಗೆ ಕರೆಕ್ಟಾಗಿ ಕೇಳುತ್ತೆ ವಾಪಸ್. ನೀನು ಏನು ಕೇಳ್ತಾ ಇದೀಯಾ, ಇದು ಕೇಳ್ತಾ ಇರೋದಾ, ಇದ್ರ ಅರ್ಥ ಇದು ಇದೆ, ನೀನು ಹಿಂಗೆ ಮಾಡಬೇಕಾ ಹಂಗೆ ಮಾಡಬೇಕಾ ಅಂತ. ಈ ಥರ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ನೀವು ಸರ್ಟಿಫಿಕೇಟ್ ಹಿಂದೆ ಓಡಬೇಡ್ರಿ. ನಿಮ್ಮ ಮಕ್ಕಳಿಗೆ ಸ್ಕಿಲ್ ಕಲಿಸ್ರಿ, ಅವರಿಗೆ ಊಟ ಮಾಡೋದು ಕಲಿಸ್ರಿ, ಆಡೋದು ಕಲಿಸ್ರಿ, ಬೀಳೋದು ಕಲಿಸ್ರಿ, ಎದ್ದೇಳೋದು ಕಲಿಸ್ರಿ. ಅವ್ರಿಗೆ ಆದಷ್ಟು ಅವರು ಪ್ರಯತ್ನ ಮಾಡಿ, ಏನಾದರೂ ಪ್ರಯತ್ನ ಮಾಡಿ ಗಳಿಸ್ತಕ್ಕಂಥ ಒಂದು ಅಭ್ಯಾಸ ಮಾಡಿ. ಇಲ್ಲೇ ಇದ್ರೆ ನಮ್ಮ ಜನಾಂಗ, ಮನುಷ್ಯ ಜನಾಂಗನೇ ಉಳಿಯೋದು. ಇದು ನನ್ನ ಒಂದು ಕಳಕಳಿಯ ವಿನಂತಿ. ಅರ್ಥ ಆಯ್ತಾ? ಥ್ಯಾಂಕ್ ಯು ಮೇಡಮ್. ಏನಾದ್ರು ಇದ್ರೆ ಏನಾದ್ರು ಚೇಂಜ್ ಮಾಡೋದಂತ ಹೇಳ್ಬೋದು. ಬಂದು ನೀವು ಶೇರ್ ಮಾಡ್ತೀರಾ?
ಹೇಳಿದ್ನಾ ಅಮ್ಮ ಏನಮ್ಮ ಮಸ್ತ್ ಹೇಳ್ಬಿಡ್ತೀನಿ ಯಾಕಂದ್ರೆ ನೀನು ಚೆನ್ನಾಗಿ ಹೇಳ್ತೀಯ ಗೋಡಿ ತಂದ್ರ ಅವನಿಗೆ ಬಪ್ಪ ಅಬ್ಬ ಈ ಶಿವ ನಿಂತ ಗಾಡಿ ಕೊಡೋನಿಗೆ ಹೇಳ್ತೀರಾ ಮೇಡಮ್ ಏನಾದ್ರು ಬೇಡ ಬರೀ ಸರ್ ಭಾಳ ಕೇಳ್ಬಿಡ್ತೀವಿ ಸ್ಕೂಲ್ ಬಗ್ಗೆ ಏನಾದ್ರು ಇದ್ರೆ ಹೇಳ್ರಿ ಏನಾದ್ರು ಚೇಂಜ್ ಮಾಡೋದಿದ್ರೆ ಹೇಳ್ರಿ ಮೆಥಡ್ ಟೀಚಿಂಗ್ ಮೆಥಡ್ ಏನಾದ್ರು ಇದ್ರೆ ಹೇಳ್ರಿ ಬುಕ್ಸ್ ಏನಾದ್ರು ಇದ್ರೆ ಹೇಳ್ರಿ ಬನ್ನಿ ಮೇಡಮ್ ನೋಡ್ರಿ ಮೇಡಮ್ ಹೇಳೋದನ್ನ ಅಭ್ಯಾಸ ನೀವು ಮಾಡ್ಕೊಂಡ್ರೆ ನಿಮ್ಮ ಮಕ್ಳು ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ಅವರು ಹಂಗೆ ನಿಮ್ಮಂಗೆ ಸುಮ್ಮನೆ ಬಿಡ್ತಾರೆ ಅಷ್ಟೇ ಮೇಡಮ್ ಗೊತ್ತಿಲ್ಲ ಹೇಳ್ರಿ ಸ್ಟ್ರೆಂತ್ ಜಾಸ್ತಿ ಆಗಿದ್ರೆ ನಾನು ಈ ಸರಿ ಕಡಿಮೆ ಮಾಡ್ಬೇಕಂತ ಮಾಡಿದ್ದೆ ಬಟ್ ಸ್ಟ್ರೆಂತ್ ಇಲ್ಲ ಒಂದು ಸ್ಟ್ರೆಂತ್ ಇನ್ನೂ ಆಗಲಿಲ್ಲ ನನ್ನ ಸಾರಿ ಆದ್ರೂ ನೋಡೋಣ ನಿಮ್ಮೊಂದು ಸಜೆಷನ್ ನೋಡ್ರಿ ಹೇಳಿ ಮೇಡಮ್ ಏನಾದ್ರು ಚೇಂಜ್ ಮಾಡೋದಿದ್ರೆ ಹೇಳಿ ಆಮೇಲೆ ಇದನ್ನು ತಗೊಂಡ್ಬರಕ್ಕೆ ಮಂಜುಳ गरम होको बंद हो गया शिवा बारे दादागिरी मत ये उसका लीजिए माँ उसका फोटो पर कर लो ये ना मेरा फोटो निकालो देना माँ बैठ ना जमा को उन्हें ये वो ये लेकर जमा दादा की बस ले